ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷಕ್ಕಾಗಿ ಅತ್ಯಂತ ಅವಿರತವಾಗಿ ನಿಷ್ಠೆಯಿಂದ ಹೋರಾಟ ಮಾಡಿ ತಮ್ಮದೇ ಆದಂಥ ರೀತಿಯಲ್ಲಿ ಪಕ್ಷ ಸಂಘಟನೆ ಇವತ್ತು ಯಶಸ್ವಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಇರತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಲೋಕಭವನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರೆ ಆ ಒಂದು ಸಂತೋಷದ ಸಂಭ್ರಮವನ್ನು ಹಂಚಿಕೊಳ್ಳಿಕ್ಕಾಗಿ ಸಾರ್ವಜನಿಕವಾಗಿ ಇವತ್ತು ಪಟಾಕಿ ಸಿಡಿಸೋದ್ರ ಮೂಲಕ ನಾವೆಲ್ಲ ಸೇರಿ ಈ ಅವರ ಒಂದು ಅಧಿಕಾರಾವಧಿಯಲ್ಲಿ ರಾಜ್ಯ ಅತ್ಯಂತ ಪ್ರಬಲವಾಗಿ ಮುನ್ನಡೆಯಲಿ, ಸರ್ವೋನ್ನತ ಉನ್ನತಿಯನ್ನು ಕಾಣಲಿ, ಎಲ್ಲ ರಂಗಗಳು ಕೂಡ ಅಭಿವೃದ್ಧಿಯನ್ನು ಸಾಧಿಸಲಿ. ಆ ಒಂದು ಸಾಮರ್ಥ್ಯ ಶಕ್ತಿ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬಹಳ ವರ್ಷಗಳ ಕಾಲ ಇನ್ನು ಇದೊಂದು ಪೀರಿಯಡ್ ಅಂತಲ್ಲ ನಿರಂತರವಾಗಿ ಈ ರಾಜ್ಯವನ್ನು ಮುನ್ನಡೆಸುವಂಥ ನಾಯಕರಾಗಿ ಹೊರಹೊಮ್ಮಲಿ ಅಂತ ಸದಾಶಯಗಳನ್ನು ವ್ಯಕ್ತಪಡಿಸ್ತಾ ಮತ್ತೆ ಕಾಂಗ್ರೆಸ್ ಪಕ್ಷ 2028 ಚುನಾವಣೆಯಲ್ಲೂ ಕೂಡ ಅತ್ಯಂತ ಅಭೂತಪೂರ್ವವಾದಂಥ ಬಹುಮತವನ್ನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಯಶಸ್ವಿ ಪಕ್ಷವಾಗಿ ಹೊರಬರಬೇಕು ಅನ್ನೋ ಆಶಯದಲ್ಲಿ ಇವತ್ತು ಸಭಾಚರಣೆ ಮಾಡಿದ್ದೇವೆ. ಖಂಡಿತವಾಗೂ ಬಡವರ ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಈ ರಾಜ್ಯದಲ್ಲಿ ಅತ್ಯಂತ ಜನಪರವಾದಂಥ ಕಾಳಜಿ ಹೊತ್ತಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈ ಡಿ.ಕೆ. ಶಿವಕುಮಾರ್ ಅವರ ಅವಧಿಯಲ್ಲೂ ಕೂಡ ಉತ್ತಮವಾದ ಆಡಳಿತವನ್ನು ಕೊಡುತ್ತದೆ ಮತ್ತು ಇನ್ನೂ ಹೆಚ್ಚಿನ ಜನಪರವಾದಂಥ ಯೋಜನೆಗಳನ್ನು ರೂಪಿಸುವಲ್ಲಿ ಖಂಡಿತ ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಆ ಎಲ್ಲ ಶಕ್ತಿಯನ್ನು ಪರಮಾತ್ಮ ಅವ್ರ ಪಾಲಿಗೆ ಮತ್ತು ನಮ್ಮೆಲ್ಲರ ಪಾಲಿಗೆ ಕೊಡೋದ್ರ ಮೂಲಕ ಈ ರಾಜ್ಯ ಸುಭಿಕ್ಷವಾಗಿರ್ತಕ್ಕಂಥ ರಾಜ್ಯವಾಗಿ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯವಾಗಿ ದೇಶದಲ್ಲೇ ಹೊರಹೊಮ್ಮಬೇಕು. ಯುವಕರಿಗೆ ಹೆಚ್ಚು ಆದ್ಯತೆಯನ್ನು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಆಶಯದೊಂದಿಗೆ ಶುಭ ಕೋರಿ ನಾವು ಮಾತು ಮುಗಿಸ್ತೇವೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಭೀಮಣ್ಣ ನಾಯ್ಕ ಅವರಿಗೆ